ಕೆಲಸ, ವಿಶೇಷವಾಗಿ ಮಹಿಳೆಯರನ್ನ ಅವಮಾನಗೊಳಿಸಿ ಅವರನ್ನ ಏನು ಮಹಿಳೆಯರನ್ನ ತುಚ್ಛವಾಗಿ ನೋಡ್ತಕ್ಕಂಥ ಕೆಲಸ, ಜೊತೆಗೆ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನೇರವಾಗಿ ಪೆನ್ ಡ್ರೈವ್ನ ತಯಾರು ಮಾಡಿ ಪೆನ್ ಡ್ರೈವ್ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ತುಂಬಿಸುವಂತ ಕೆಲಸ ಮಾಡಿ ಸರ್ಕಾರವೇ ಜವಾಬ್ದಾರಿ ಹೊತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಗೊಂಬಲಾಟ ನಡೀತಾ ಇದೆ. ಅದರಲ್ಲಿ ಮನೆ ಮನೆಗೂ ಪ್ರತಿ ಗ್ರಾಮ ಪ್ರತಿ ಬೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರನ್ನ ತೇಜವಾದ ಮಾಡ್ತಕ್ಕಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಇಡೀ ಮಹಿಳಾ ಒಂದು ಸಮೂಹನೇ ತಲೆತಕ್ಕಂಥ ಕೆಲಸ. ರಾಜ್ಯ ಸರ್ಕಾರನೇ ಹೊಣೆ ಹೊತ್ತು ಮಾಡ್ತಾ ಇದೆ ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ದೀರಿ ನೀವು? ಇಂಥ ಒಂದು ನೀಚ ಸರ್ಕಾರನ ತೋರಿಸ್ತಕ್ಕಂಥ ಕೆಲಸ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಆಗ್ಲೇ ಹೇಳಿದಂಗೆ ಏನು ಜೂನ್ 4ನೇ ತಾರೀಕು ಬರ್ತದೆ ಫಲಿತಾಂಶ, ಆ ದಿನ ತೋರಿಸ್ತಾರೆ ಮಹಿಳೆಯರ ಒಂದು ಶಕ್ತಿ ಏನು, ಅವರ ಸ್ವಾಭಿಮಾನ ಏನು ಅಂತ ಹೇಳಿ. ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವೀಯತೆ ಇದ್ರೆ ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತಕ್ಕಂಥ ಒಂದು ಸಂದರ್ಭ ಇದು. ಅದು ಯಾವುದೂ ಇಲ್ಲದೆ ಒಂದು ಸರ್ಕಾರ, ದಪ್ಪ ಧರ್ಮದ ಸರ್ಕಾರ ನಿಮ್ದು. ನೀವುಗಳು ಸಮರ್ಥನೆ ಮಾಡ್ತೀರಾ ಹೆಣ್ಮಕ್ಳನ್ನ ಒಂದು ಅಶ್ಲೀಲವಾಗಿ ತೋರಿಸಿ. ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲಿ ಆ ಒಂದು ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ. ನಮ್ಗೆ ಯಾವ ಪಕ್ಷದಲ್ಲೂ ಕೂಡ ನಮ್ಮ ಜೆಡಿಎಸ್ ಬಿಜೆಪಿ ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರನ್ನ ನೇರವಾಗಿ ಅವರ ಒಂದು ಏನೋ ಒಂದು ದೇಹ ಅಥವಾ ಮುಖಚರ್ಯ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ.